ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ. ಈ ಜಗತ್ತಿನ ಅತ್ಯಂತ ಅದ್ಭುತವಾದ ಪ್ರಯಾಣ ಯಾವುದು ಗೊತ್ತಾ? ಒಂದು ಹೊಸ ಜೀವನದ ಹುಟ್ಟು. ಒಬ್ಬ ತಾಯಿಯ ಗರ್ಭದಲ್ಲಿ ಆರಂಭವಾಗುವ ಜೀವನದ ಅದ್ಭುತ ಕಥೆ. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಅಂದರೆ ಪ್ರತಿಯೊಬ್ಬರೂ ತಾಯಿಯ ಗರ್ಭದಲ್ಲಿ ಇದ್ದು ಬಂದಿದ್ದೇವೆ. ಪ್ರತಿಯೊಬ್ಬರೂ ತಾಯಿಯ ಗರ್ಭದಲ್ಲಿ 9 ತಿಂಗಳು ಬೆಳೆದು ರೂಪವನ್ನು ಪಡೆದು ಈ ಭೂಮಿಗೆ ಬಂದಿದ್ದೇವೆ. ಆದರೆ ಆ ಗರ್ಭದಲ್ಲಿ ಒಂದು ಮಗುವಿನ ಬೆಳವಣಿಗೆ ಹೇಗೆ ಆಗುತ್ತೆ, ಯಾವ ಹಂತದಲ್ಲಿ ಯಾವ ತರಹದ ಬೆಳವಣಿಗೆ ನಡೆಯುತ್ತೆ, ಕೈಕಾಲು ರಚನೆ ಯಾವಾಗ ಆಗುತ್ತೆ, ಹಾಗೆ ಮಗುವಿನ ಹೃದಯ ಬಡಿತ ಶುರು ಮಾಡೋದು ಯಾವಾಗ ಅಂತ ಕೆಲವರಿಗೆ ಗೊತ್ತಿಲ್ಲ. ಒಂದು ಸಣ್ಣ ಕೋಶದಿಂದ ಆರಂಭವಾಗುವ ಈ ಪ್ರಯಾಣ 9 ತಿಂಗಳೊಳಗೆ ಸಂಪೂರ್ಣ ಮಾನವ ರೂಪಕ್ಕೆ ಬೆಳೆಯುತ್ತದೆ. ಈ ರೋಚಕ ಮತ್ತು ಎಲ್ಲರೂ ತಿಳಿದುಕೊಳ್ಳಲೇಬೇಕಾದ ಅದ್ಭುತ ಪ್ರಯಾಣದ ವಿಚಾರವನ್ನು ತಿಳಿಸೋಣ ಅಂತಲೇ ಈ ವಿಡಿಯೋನ ಮಾಡಿದ್ದೇವೆ. ಹುಟ್ಟುವ ಮೊದಲೇ ನೀವೆಲ್ಲ ಸಾಗಿ ಬಂದ ಆ ಆಶ್ಚರ್ಯ, ಆ ಭಯ ಎಲ್ಲವನ್ನು ಒಟ್ಟಿಗೆ ಉಂಟು ಮಾಡುವ ರೋಚಕ ಜರ್ನಿಯ ರೋಚಕ ವರದಿಯನ್ನು ದಯವಿಟ್ಟು ಕೊನೆ ತನಕ ಮಿಸ್ ಮಾಡದೆ ಗಮನದಲ್ಲಿಟ್ಟು ನೋಡಿ. ನೀವು ನೋಡಿದ ಬಳಿಕ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ವರದಿಯಲ್ಲಿ ಮುಂದುವರಿಯೋಣ. ಮೊದಲನೇ ವಾರ ಮಹಿಳೆಯರ ಪೀರಿಯಡ್ಸ್ ಮುಗಿದ ಬಳಿಕ ಗರ್ಭಧಾರಣೆಯ ಪ್ರಕ್ರಿಯೆ ಶುರುವಾಗುತ್ತೆ. ಮೊದಲನೇ ವಾರದಲ್ಲಿ ಅಂತಹ ಯಾವುದೇ ಬೆಳವಣಿಗೆ ನಡೆಯೋದಿಲ್ಲ. ಆದರೆ ಅಂಡಾಶಯದಿಂದ ಅಂಡಾಣು ಅಥವಾ ಎಗ್ ಹೊರಬರೋದಿಲ್ಲ. ತಾಯಿಯ ದೇಹ ಗರ್ಭಧಾರಣೆಗೆ ತಯಾರಾಗುತ್ತದೆ ಅಷ್ಟೆ. 2ನೇ ವಾರ ಗರ್ಭಧಾರಣೆಯ 2ನೇ ವಾರದಲ್ಲಿ ಅಂಡಾಶಯದಿಂದ ಅಂಡಾಣು ಹೊರಬಂದು ಫರ್ಟಿಲೈಸೇಷನ್ಗೆ ಸಿದ್ಧವಾಗುತ್ತದೆ. ಅಂದರೆ ದಿಂಬನಾಳಕ್ಕೆ ಬರುತ್ತದೆ. ಅಲ್ಲಿ ಬಂದು ಸ್ಪರ್ಮ್ ಅಥವಾ ವೀರ್ಯಕ್ಕಾಗಿ ಕಾಯುತ್ತೆ. ಕೋಟಿಗಟ್ಟಲೆ ವೀರ್ಯಗಳಲ್ಲಿ ಒಂದು ಶಕ್ತಿಶಾಲಿ ವೀರ್ಯ ಈ ಎಗ್ ಅಥವಾ ಮೊಟ್ಟೆ ಅಂತಿರುವ ಅಂಡಾಣುವನ್ನು ಪ್ರವೇಶ ಮಾಡುತ್ತೆ. ಅದರಲ್ಲಿ ಭ್ರೂಣದ ಬೆಳವಣಿಗೆಗೆ ಕಾರಣವಾಗುತ್ತೆ. 3ನೇ ವಾರ ದಿಂಬನಾಳದಲ್ಲಿದ್ದ ಅಂಡಾಣು ಅಂದರೆ ಒಳಗೆ ವೀರ್ಯವನ್ನು ಅಬ್ಸರ್ವ್ ಮಾಡಿಕೊಂಡಿರುವ ಮೊಟ್ಟೆ ಅಂತಿರುವ ಅಂಡಾಣು ಅಲ್ಲಿಂದ ಜಾರಿ ಗರ್ಭಕೋಶ ಅಥವಾ ಗರ್ಭಾಶಯಕ್ಕೆ ಬರುತ್ತೆ. ಗರ್ಭಕೋಶದೊಂದಿಗೆ ಅಂಟಿಕೊಳ್ಳೋಕೆ ಅಲ್ಲೊಂದು ಇಂಟಿಗ್ರೇಷನ್ ಪ್ರಕ್ರಿಯೆ ಶುರುವಾಗುತ್ತೆ. ಈ ಪ್ರಕ್ರಿಯೆಯನ್ನು ಇಂಪ್ಲಾಂಟೇಷನ್ ಅಂತ ಕರೀತಾರೆ. ನಂತರ ಗರ್ಭಕೋಶದಲ್ಲಿ ಮಗು ಬೆಳೆಯೋಕ್ಕೆ ಶುರುವಾಗುತ್ತೆ. ಇದನ್ನು ಯುಗ್ಮಜ ಎಂದು ಕರೆಯಲಾಗುತ್ತೆ. ಇಂಗ್ಲೀಷಲ್ಲಿ ಝೀಗೋಡ್ ಅಂತ ಕರೆಯಲಾಗುತ್ತೆ. ಮಗುವಿನ ಲಿಂಗ, ಕೂದಲು, ಕಣ್ಣಿನ ಬಣ್ಣ ಎಲ್ಲವೂ 3ನೇ ವಾರದಲ್ಲಿ ನಿರ್ಧಾರವಾಗುತ್ತೆ. 4ನೇ ವಾರ ವೀರ್ಯವನ್ನು ಅಬ್ಸರ್ವ್ ಮಾಡಿಕೊಂಡಿರುವ ಮೊಟ್ಟೆ ಅಂತಿರುವ ಅಂಡಾಣು ಅಥವಾ ಇಂಗ್ಲೀಷಲ್ಲಿ ಫರ್ಟಿಲೈಸ್ಡ್ ಎಗ್ ಭ್ರೂಣವಾಗಿ ಬದಲಾಗುತ್ತೆ. ಇದರಲ್ಲಿ 2 ಭಾಗವಿರುತ್ತೆ. ಒಂದು ಮುಂದೆ ಮಗುವಾಗಿ ಬೆಳವಣಿಗೆ ಹೊಂದುವ ಭ್ರೂಣ, ಇನ್ನೊಂದು ಜರಾಯು, ಇಂಗ್ಲೀಷಲ್ಲಿ ಪ್ಲೆಸೆಂಟಾ ಅಂತ ಕರೀತಾರೆ. ಈ ಜರಾಯುವಿನ ಮೂಲಕವೇ ಮಗುವಿನ ಬೆಳವಣಿಗೆಗೆ ಬೇಕಾದ ಪೌಷ್ಟಿಕಾಂಶ, ಆಕ್ಸಿಜನ್ ಹೀಗೆ ಎಲ್ಲ ಅಂಶಗಳು ಸಿಗುತ್ತವೆ. ಈ 4ನೇ ವಾರದಲ್ಲೇ ನರಗಳು, ಸ್ಪೈನಲ್ ಕಾರ್ಡ್ ಮತ್ತು ಮೆದುಳಿನ ಬೆಳವಣಿಗೆಗೆ ಶುರು ಮಾಡುತ್ತೆ. 5ನೇ ವಾರ ಈ ಹಂತದಲ್ಲಿ ಭ್ರೂಣ ತುಂಬ ಚಿಕ್ಕದಾಗಿರುತ್ತೆ. ಆಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕವೇ ಇದನ್ನು ನೋಡಬಹುದು. ಈ ಹಂತದಲ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡಿದರೂ ಮಗು ಯಾವುದು ಗಂಡು ಅಥವಾ ಹೆಣ್ಣು ಅಂತ ಡಾಕ್ಟರಿಗೆ ಸಹ ಗೊತ್ತಾಗೋದಿಲ್ಲ. 6ನೇ ವಾರ ಇಲ್ಲಿ ಮಗು 3 ಹಂತಗಳಲ್ಲಿ ಮಡಚಿದ ರೂಪದಲ್ಲಿ ಇರುತ್ತೆ. ಮಗುವಿನ ಹೃದಯ ಬಡಿತ ಸುಲಭವಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಈ ಹಂತದಲ್ಲಿ ಮಗುವಿನ ಹೃದಯ ಬಡಿತ ತುಂಬ ಜಾಸ್ತಿ, ಅಂದರೆ ಓರ್ವ ವಯಸ್ಕನ ಎದೆ ಬಡಿತದ 2 ಪಟ್ಟು ಇರುತ್ತೆ. ಪ್ರತಿ ನಿಮಿಷಕ್ಕೆ 150ರಿಂದ 155 ಸಲ ಈ ಭ್ರೂಣದ ಹೃದಯ ಬಡಿದುಕೊಳ್ತಾ ಇರುತ್ತೆ. ಹಾಗೆ ಇದೇ ವಾರ ಮಗುವಿನ ಕೈಕಾಲು ಮೊಗ್ಗುಗಳ ರೂಪದಲ್ಲಿ ಕಾಣಿಸುತ್ತವೆ. 7ನೇ ವಾರ ಮಗುವಿನ ಮುಖದ ಕೆಲವೊಂದು ಅಂಗಗಳು ಬೆಳವಣಿಗೆ ಹೊಂದೋಕೆ ಶುರುವಾಗುತ್ತೆ. ಮೂಗು, ಕಿವಿ, ಕಣ್ಣು, ಬಾಯಿಯಂತಹ ಅಂಗಾಂಗಗಳು ರಚನೆಯಾಗುತ್ತೆ. ಇದೇ ವೇಳೆ ಮಗುವಿನ ಮೆದುಳು ಕೂಡ ಬೆಳವಣಿಗೆ ಹೊಂದುತ್ತಾ ಇರುತ್ತೆ. ಅಂದರೆ ಪ್ರತಿ ನಿಮಿಷಕ್ಕೆ 1 ಲಕ್ಷ ಜೀವಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ. 8ನೇ ವಾರ ಇಲ್ಲಿ ಭ್ರೂಣ ಅಂದರೆ ಮಗು 4 ಮಡಚಿದ ಆಕಾರದಲ್ಲಿ ಬೆಳವಣಿಗೆ ಹೊಂದುತ್ತೆ. ಕಣ್ಣು, ಕಿವಿ, ಮೂಗು ಆಕಾರವನ್ನು ಪಡೆದುಕೊಳ್ಳಲು ಶುರುವಾಗುತ್ತೆ. ಮಗುವಿನ ಹೃದಯ ಕೂಡ ದಿನೇ ದಿನೇ ಗಟ್ಟಿ ಆಗ್ತಾ ಸಾಗುತ್ತೆ.
ಮಗುವಿನ ಜನಾಂಗಗಳ ರಚನೆ ಮತ್ತು ಬೆಳವಣಿಗೆ ಶುರುವಾಗುತ್ತೆ. ಪಿತ್ತಕೋಶ, ಮೇದೋಜೀರಕ ಗ್ರಂಥಿಯ ರಚನೆ ಶುರುವಾಗುತ್ತೆ. ಮಗುವಿನ ತಲೆ ದೇಹಕ್ಕಿಂತ 2 ಪಟ್ಟು ದೊಡ್ಡ ಇರುತ್ತೆ. ಅದಲ್ಲದೆ ಮಗುವಿನ ತಲೆ ಎದೆಗೆ ಬಾಗಿರುತ್ತೆ. ಇದೇ ಹಂತದಲ್ಲಿ ಮಗುವಿನ ಕೈಯ, ಹಸ್ತ ಮತ್ತು ಬೆರಳುಗಳ ಸರಿಯಾದ ರೂಪವನ್ನು ಪಡೆದುಕೊಳ್ಳಲು ಶುರುವಾಗುತ್ತೆ. 10ನೇ ವಾರ. ಈ ಹಂತದಲ್ಲಿ ಭ್ರೂಣ ಹೆಚ್ಚು ಕಮ್ಮಿ ಮನುಷ್ಯನ ಮಗುವಿನ ಆಕಾರವನ್ನು ಪಡೆದುಕೊಳ್ಳಲು ಶುರು ಮಾಡುತ್ತೆ. ಬೆರಳುಗಳ ರಚನೆ ಕೂಡ ಸುಲಭವಾಗಿ ಗುರುತಿಸೋಕೆ ಸಾಧ್ಯವಾಗುತ್ತೆ. ಕೈಕಾಲುಗಳು ಸಹ ಸ್ಪಷ್ಟವಾಗಿ ಬೆಳೆಯುತ್ತವೆ. ಈ ಹಂತದಲ್ಲಿ ಮಗುವಿನ ಮೂಳೆಗಳು ಅಂದರೆ ಬೋನ್ಸ್ ಗಟ್ಟಿಯಾಗಲು ಶುರುವಾಗುತ್ತೆ. ಮಗುವಿನ ಮೂತ್ರಜನಕಾಂಗ ಅಂದರೆ ಕಿಡ್ನಿ ಕೂಡ ಕೆಲಸ ಮಾಡಲು ಶುರು ಮಾಡುತ್ತೆ. ಗರ್ಭದಲ್ಲೇ ಮಗು ಮೂತ್ರ ವಿಸರ್ಜನೆ ಕೂಡ ಶುರು ಮಾಡುತ್ತೆ. ಮೆದುಳು ಕೂಡ ತುಂಬ ವೇಗವಾಗಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ. ಈಗ ಜೀವಕೋಶಗಳ ರಚನೆಯ ಪ್ರಮಾಣ, ಅದರ ವೇಗ 2 ಪಟ್ಟು ಜಾಸ್ತಿಯಾಗಿ ನಿಮಿಷಕ್ಕೆ 3 ಲಕ್ಷಕ್ಕೆ ಏರಿಕೆಯಾಗುತ್ತೆ. 11ನೇ ವಾರ. ಮಗು ಆಮ್ನಿಯಾಟಿಕ್ ಸ್ಯಾಕ್ ಒಳಗಡೆ ಇರುತ್ತೆ. ಆಮ್ನಿಯಾಟಿಕ್ ಸ್ಯಾಕ್ ಅಂದರೆ ಒಂದು ತೆಳುವಾದ ಪಾರದರ್ಶಕ ಚೀಲ ಅಂದ್ಕೊಳ್ಳಿ. ಅದರ ಒಳಗೆ ದ್ರವ ರೂಪದ ಆಮ್ನಿಯಾಟಿಕ್ ಫ್ಲೂಯಿಡ್ ಇರುತ್ತೆ. ಈ ದ್ರವ ಮಗುವಿಗೆ ಕುಷನ್ ರೀತಿಯಲ್ಲಿ ಅಥವಾ ರಕ್ಷಕನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಮಗು ಮತ್ತು ತಾಯಿ ಮಧ್ಯೆ ಪೌಷ್ಟಿಕಾಂಶ ವಿನಿಮಯಕ್ಕೂ ಸಹಾಯ ಮಾಡುತ್ತೆ. 4ನೇ ವಾರದ ವೇಳೆಗೆ ಮಗು ದ್ರವ ರೂಪದ ಆಮ್ನಿಯಾಟಿಕ್ ಫ್ಲೂಯಿಡ್ ಜೊತೆಗೆ ಪ್ರತಿಕ್ರಿಯೆ ಶುರು ಮಾಡುತ್ತೆ. ಆಮ್ನಿಯಾಟಿಕ್ ಫ್ಲೂಯಿಡ್ನ ದೇಹದ ಒಳಗೆ ಎಳೆದುಕೊಳ್ಳೋದು, ಬಳಿಕ ಯೂರಿನ್ ಮೂಲಕ ಹೊರಹಾಕೋದು ಮಾಡುತ್ತೆ. ಈ ಮೂಲಕ ಮಗು ತನ್ನ ಸುತ್ತಮುತ್ತ ಇರುವ ದ್ರವೀಯ ಪ್ರಮಾಣದಲ್ಲಿ ನಿಯಂತ್ರಣ ಸಾಧಿಸುತ್ತೆ. ಈ ಪ್ರಕ್ರಿಯೆ ಬ್ಯಾಲೆನ್ಸ್ ಆಗಿರೋದು ಅನಿವಾರ್ಯ ಕೂಡ ಹೌದು. ಈ ಪ್ರಕ್ರಿಯೆ ಸರಿಯಾಗಿ ಇದೆ ಅಂದರೆ ಎಲ್ಲವೂ ಸರಿಯಾಗಿದೆ ಅಂತಲೇ ಅರ್ಥ. ಈ ಹಂತದಲ್ಲಿ ಮಗುವಿನ ಲಂಗ್ಸ್ ಅಥವಾ ಶ್ವಾಸಕೋಶ ಕೂಡ ಬೆಳವಣಿಗೆ ಹೊಂದಲು ಶುರುವಾಗುತ್ತೆ. 12ನೇ ವಾರ. ಇಲ್ಲಿ ಮಗುವಿನ ತೂಕ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ 12ನೇ ವಾರದಲ್ಲಿ ಮಹಿಳೆಯರ ಹೊಟ್ಟೆ ದಪ್ಪ ಆಗೋಕ್ಕೆ ಶುರುವಾಗುತ್ತೆ. ಈ ವಾರದಲ್ಲಿ ಮಗು ಚಲನೆ ಮಾಡಲು ಶುರು ಮಾಡುತ್ತದೆ, ಆದರೆ ತಾಯಿ ಆ ಚಲನೆಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಈ ಹಂತದಲ್ಲಿ ಮಗು ಕೈ ಕಾಲು ಬೆರಳುಗಳನ್ನು ಮುಚ್ಚುವುದು, ಬಿಚ್ಚುವುದಕ್ಕೆ ಶುರು ಮಾಡುತ್ತೆ. ತಲೆಯ ಬದಿಗೆ ಏಲಿಯನ್ಸ್ ಥರ ಇದ್ದ ಮಗುವಿನ ಕಣ್ಣುಗಳು ಈಗ ಮನುಷ್ಯರ ರೀತಿಯಲ್ಲಿ ಮುಖದ ಮೇಲೆ ಸರಿಯಾದ ಜಾಗಕ್ಕೆ ಬರುತ್ತೆ. ಮಗು ಈಗ ಕಂಪ್ಲೀಟಾಗಿ ಮನುಷ್ಯರ ಮಗುವಿನಂತೆ ಕಾಣಿಸೋಕೆ ಶುರುವಾಗುತ್ತೆ. ಈ ಹಂತದಲ್ಲಿ ಕೈ ಮತ್ತು ಕಾಲುಗಳು ಬೆಳೆಯುತ್ತಲೇ ಇರುತ್ತವೆ. 14ನೇ ವಾರ. ಈ ಹಂತದಲ್ಲಿ ಮಗುವಿನ ಬಹುತೇಕ ಎಲ್ಲ ಅಂಗಾಂಗಗಳು ರಚಿಸಲ್ಪಟ್ಟಿರುತ್ತವೆ. ಮಗು ಹೆಣ್ಣಾಗಿದ್ದರೆ ಅದರ ಅಂಡಾಶಯ ರಚನೆಯಾಗಿ ಸೊಂಟದ ಕಡೆ ಚಲಿಸುತ್ತೆ. ಹಾಗೂ ಈ ವಾರದಲ್ಲಿ ಮಗುವಿನ ಮುಖ ಸ್ಪಷ್ಟವಾಗಿ ಕಾಣುತ್ತದೆ. 15ನೇ ವಾರ. ಮಗುವಿನ ದೇಹದಲ್ಲಿ ಒಂದು ರೀತಿಯ ಕೂದಲಿನಂತಹ ವಸ್ತು ಬೆಳೆಯುತ್ತೆ. ಅದು ಮಗುವಿನ ದೇಹಕ್ಕೆ ಅಗತ್ಯವಾದ ತಾಪಮಾನವನ್ನು ಕೊಡೋ ಕೆಲಸ ಮಾಡುತ್ತೆ. ಅದು ಮಗು ಹುಟ್ಟೋ ಸಮಯದಲ್ಲಿ ತನ್ನಿಂತಾನೇ ಮಾಯವಾಗುತ್ತೆ. 16ನೇ ವಾರ. ಇಲ್ಲಿ ಮಗುವಿನ ಮೂಳೆಗಳು ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ, ಆದರೆ ತಲೆಯ ಮೂಳೆ ಮಾತ್ರ ಫ್ಲೆಕ್ಸಿಬಲ್ ಆಗಿರುತ್ತೆ. ಇದರಿಂದ ಡೆಲಿವರಿ ಟೈಮ್ನಲ್ಲಿ ಮಗು ಹೊರಬರೋಕ್ಕೆ ಸುಲಭ ಆಗಲಿ ಅಂತ. ಅದೇ ಮಗು ಹೆಣ್ಣಾಗಿದ್ದರೆ ಅದರ ಅಂಡಾಶಯದಲ್ಲಿ ಲಕ್ಷಾಂತರ ಅಂಡಾಣುಗಳ ರಚನೆ ಕೂಡ ಶುರುವಾಗುತ್ತೆ. 17ನೇ ವಾರ. ಈ ಹಂತದಲ್ಲಿ ಮಗುವಿನ ಕೈಕಾಲುಗಳು ಸರಿಯಾದ ಅನುಘಾತದಲ್ಲಿ ಬೆಳವಣಿಗೆ ಹೊಂದುತ್ತವೆ. ಈ ವೇಳೆ ಜರಾಯು ಅಂದರೆ ಇಂಗ್ಲೀಷಲ್ಲಿ ಪ್ಲೆಸೆಂಟಾ ಮತ್ತು ಮಗುವಿನ ಗಾತ್ರ ಹೆಚ್ಚು ಕಮ್ಮಿ ಒಂದೇ ಆಗಿರುತ್ತೆ. ತಾಯಿ ಕರುಳಬಳ್ಳಿ ಈಗ ಅಭಿವೃದ್ಧಿ ಹೊಂದಿರುತ್ತೆ. ಈ ಕರುಳಬಳ್ಳಿ ಪ್ಲೆಸೆಂಟಾದಿಂದ ಮಗುವಿಗೆ ಪೌಷ್ಟಿಕಾಂಶ, ಆಮ್ಲಜನಕ ಹೋಗುವ ಫಿಲ್ಟರ್ ರೀತಿ ಈ ಕರುಳಬಳ್ಳಿ ಕೆಲಸ ಮಾಡುತ್ತೆ. 18ನೇ ವಾರ. ಕಿವಿ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ಮಗು ಎಲ್ಲವನ್ನೂ ಕೇಳೋಕ್ಕೆ ಶುರು ಮಾಡುತ್ತೆ. ಇಲ್ಲಿಂದ ಹಂತ ಹಂತವಾಗಿ ಆಲಿಸುವ ಶಕ್ತಿ ಅಭಿವೃದ್ಧಿ ಆಗ್ತಾ ಸಾಗುತ್ತೆ. ಕರುಳಬಳ್ಳಿಯಲ್ಲಿ ರಕ್ತ ಸಂಚಾರ, ತಾಯಿಯ ಉಸಿರಾಟ ಮತ್ತು ಗರ್ಭದ ಹೊರಗಿನಿಂದ ಬರುವ ಶಬ್ದಗಳನ್ನು ಕೂಡ ಮಗು ಆಲಿಸುತ್ತೆ. ಅಂದರೆ ತಾಯಿ ಬೇರೆಯವರೊಂದಿಗೆ ಮಾತಾಡ್ತಾ ಇದ್ದರೆ ಅಥವಾ ತಂದೆ ತಾಯಿಯೊಂದಿಗೆ ಮಾತಾಡ್ತಾ ಇದ್ದರೆ ಅದನ್ನು ಮಗು ಕೇಳಿಸ್ಕೊಳ್ಳುತ್ತೆ. ಹಾಗೂ ಮಗು ಹೊರಗಡೆಯಿಂದ ಬರೋ ಧ್ವನಿಗೆ ಪ್ರತಿಕ್ರಿಯೆ ನೀಡಲು ಆರಂಭ ಮಾಡುತ್ತೆ. 19ನೇ ವಾರ. ಈ ಹಂತದಲ್ಲಿ ಮಗುವಿನ ಸುತ್ತಮುತ್ತ ಒಂದು ರೀತಿಯ
ಬಿಳಿ ಬಣ್ಣದ ಪದರ ರಚನೆಯಾಗುತ್ತೆ. ಇದನ್ನೇ ವ್ಯಾರ್ನಿಸ್ ಕ್ಯಾಸಿಯೋಸಾ ಅಂತ ಕರೆಯಲಾಗುತ್ತೆ. ಇದು ಗರ್ಭಕೋಶದಲ್ಲಿರುವ ದ್ರವ ರೂಪದ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂದ ಮಗುವಿನ ಚರ್ಮವನ್ನು ರಕ್ಷಿಸುವ ಮತ್ತು ಮಗುವಿನ ದೇಹದ ತಾಪಮಾನ ಸ್ಥಿರ ಆಗಿರುವಂತೆ ನೋಡಿಕೊಳ್ಳುವ ಕೆಲಸ ಮಾಡುತ್ತೆ. ಮಗು ಜನಿಸಿದ ಬಳಿಕ ಈ ಬಿಳಿ ಪದರವನ್ನು ಕ್ಲೀನ್ ಮಾಡಲಾಗುತ್ತೆ. 20ನೇ ವಾರ ಇಲ್ಲಿಂದ ಮಗು ತುಂಬ ಶಕ್ತಿಶಾಲಿ ಆಗ್ತಾ ಸಾಗುತ್ತೆ. ಮಗುವಿನ ಚಲನೆ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಹಂತದಲ್ಲಿ ಮಗು ಒದೆಯೋ ಕೆಲಸ ಶುರು ಮಾಡುತ್ತೆ. ತಲೆ, ಹುಬ್ಬು ಸೇರಿದಂತೆ ಹಲವು ಕಡೆ ಕೂದಲು ಹುಟ್ಟೋಕೆ ಶುರುವಾಗುತ್ತೆ. ಜೊತೆಗೆ ಮಗು ಒಂದು ಹಂತಕ್ಕೆ ಮಗುವಿನ ದೇಹ ಪ್ರಾಪರಾಗಿ ಮಗುವಿನ ಶೇಪ್ನಲ್ಲೇ ಕಾಣಿಸುತ್ತೆ. ಆದರೆ ಪೂರ್ತಿ ಬೆಳೆದು ಬಿಟ್ಟಿದೆ ಅಂತ ಅಲ್ಲ, ಆದರೆ ನೋಡೋಕೆ ಪರಿಪೂರ್ಣವಾಗಿ ಮಾನವರ ಮಗುವಿನ ರೂಪದಲ್ಲಿ ಕಾಣುತ್ತೆ. ಹಾಗೆ ತಾಯಿ ಮೊದಲ ಬಾರಿಗೆ ಮಗುವಿನ ಚಲನೆ ಅನುಭವಿಸುತ್ತಾಳೆ ಹಾಗೂ ಹೊಟ್ಟೆಯೊಳಗೆ ಮೂಮೆಂಟ್ ಆಗೋದೆಲ್ಲ ತಾಯಿಗೆ ಗೊತ್ತಾಗುತ್ತೆ. 21ನೇ ವಾರ ಈ ಹಂತದಲ್ಲಿ ಮಗು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದರ ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ನಡೆಯುತ್ತೆ. ಅಗತ್ಯ ಪೌಷ್ಟಿಕಾಂಶಗಳು ಪಡೆದು ಮಗು ವೇಗವಾಗಿ ಬೆಳವಣಿಗೆ ಹೊಂದುತ್ತೆ ಹಾಗೂ ಮಗು ಕಣ್ಣನ್ನು ತೆರೆಯಲು ಪ್ರಯತ್ನಿಸುತ್ತೆ. 22ನೇ ವಾರ ಇಲ್ಲಿ ಮಗುವಿನ ಚರ್ಮ ದಪ್ಪವಾಗುತ್ತೆ ಮತ್ತು ಸ್ಪರ್ಶ ಜ್ಞಾನ ಬರುತ್ತೆ. ಕೈಗೆ ಸಿಕ್ಕಿದ್ದನ್ನೆಲ್ಲ ಮುಟ್ಟಲು ಶುರು ಮಾಡುತ್ತೆ. ಕರುಳಬಳ್ಳಿ ಮುಖನ್ನೆಲ್ಲ ಮುಟ್ಟಿಕೊಳ್ಳುತ್ತೆ. ತಲೆ ಕೂದಲು ಬೆಳವಣಿಗೆ ಆಗುತ್ತೆ. ಆದರೆ ಕೆಲವು ಮಕ್ಕಳಿಗೆ ಕೂದಲು ಬರೋದು ಹುಟ್ಟಿದ ಮೇಲೇನೆ. ಇದು ಯಾಕೆ ಹೀಗೆ ಇನ್ನೂ ಕೂಡ ಇದಕ್ಕೆ ಉತ್ತರ ಇಲ್ಲ. ಹಾಗೆ ಬೆರಳಿನ ಗುರುತುಗಳು ರೂಪುಗೊಳ್ಳುತ್ತವೆ. 23ನೇ ವಾರ ಮಗುವಿನ ಮೆದುಳು ಮತ್ತು ಶ್ವಾಸಕೋಶ ಈ ವಾರ ವೇಗವಾಗಿ ಬೆಳವಣಿಗೆ ಆಗುತ್ತೆ. 24ನೇ ವಾರ ಮಗು ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮಗು ಹೊರಗಿನ ಮತ್ತು ಒಳಗಿನ ಎಲ್ಲ ಶಬ್ದವನ್ನು ಆಲಿಸುತ್ತೆ. ಹೊರಗೇನಾದರೂ ಶಬ್ದ ಆದರೆ ಮಗು ರಿಯಾಕ್ಟ್ ಮಾಡುತ್ತೆ. ಧ್ವನಿ ಮೂಲಕ ಅಲ್ಲ, ಕಾಲಿನ ಮೂಲಕ. ಹುಟ್ಟಿದ ಕೂಡಲೇ ಮಗು ತಾಯಿಯೊಂದಿಗೆ ಹೆಚ್ಚು ಬಾಂಧವ್ಯ ಹೊಂದಿರುತ್ತೆ. ಅದಕ್ಕೆ ಕಾರಣ ಮಗು ತಾಯಿಯ ಮಾತನ್ನು ಹೆಚ್ಚಾಗಿ ಹೊಟ್ಟೆಯಲ್ಲಿದ್ದಾಗ ಕೇಳಿಸಿಕೊಂಡಿರುತ್ತೆ. ಹೀಗಾಗಿ ಹುಟ್ಟಿದ ಬಳಿಕ ತಾಯಿಯ ಧ್ವನಿಯನ್ನು ಸುಲಭವಾಗಿ ಗುರುತಿಸುತ್ತೆ. 25ನೇ ವಾರ ಮಗುವಿನ ದೊಡ್ಡ ಮತ್ತು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯ ಮೂಮೆಂಟ್ಸ್ ಶುರುವಾಗುತ್ತೆ. 26ನೇ ವಾರ ಮಗುವಿನ ಮಲಗುವ ಸಮಯ ಬದಲಾಗುತ್ತೆ. ಒಂದು ವೇಳೆ ತಾಯಿ ನಿದ್ರೆ ಸಮಯ ಮತ್ತು ಮಗು ಮಲಗುವ ಸಮಯ ಮ್ಯಾಚ್ ಆಗದೆ ಹೋದರೆ ತಾಯಿ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳಿಬೇಕು ಅಂತ ಅರ್ಥ. 27ನೇ ವಾರ ಮಗು ಕೈಕಾಲು ಆಡಿಸೋದನ್ನು ಹೆಚ್ಚು ಮಾಡುತ್ತೆ. ಮಗು ಕೈಕಾಲು ಆಡಿಸಿದಾಗಲೆಲ್ಲ ಹೊಟ್ಟೆಯಲ್ಲಿ ಒಂದು ರೀತಿಯ ವೈಬ್ರೇಷನ್ ಆದ ಹಾಗೆ ಫೀಲ್ ಆಗುತ್ತೆ. 28ನೇ ವಾರ ಮಗು ಕಣ್ಣು ಬಿಡಲು ಶುರು ಮಾಡುತ್ತೆ. ಅಂದರೆ ಫುಲ್ ಕಣ್ಣು ಬಿಟ್ಟು ಗರ್ಭದಲ್ಲಿ ಏನೇನಿದೆ ಅಂತ ನೋಡುತ್ತೆ ಅಂತ ಅಲ್ಲ, ನಿಧಾನವಾಗಿ ಕಣ್ಣು ರೆಪ್ಪೆನ ತೆಗೆಯೋಕೆ ಮುಚ್ಚೋಕೆ ಶುರು ಮಾಡುತ್ತೆ ಅಂತ ಅರ್ಥ. 29ನೇ ವಾರ ಮಗು ಹೆಚ್ಚಿನ ಶಕ್ತಿಯೊಂದಿಗೆ ಒದೆಯೋಕೆ ಶುರು ಮಾಡುತ್ತೆ. ಜ್ಞಾನೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿರುತ್ತೆ. ತಾಯಿ ಸೇವಿಸುವ ಆಹಾರವನ್ನು ಇಷ್ಟಪಡೋದು ಅಥವಾ ಇಷ್ಟಪಡದೇ ಇರುವುದು, ಶಬ್ದವನ್ನು ತುಂಬ ಕ್ಲಿಯರಾಗಿ ಕೇಳಿ ಅದಕ್ಕೆ ರಿಯಾಕ್ಟ್ ಮಾಡೋದು, ಬೆಳಕು ಬಿದ್ದಾಗ ಮತ್ತು ಬೆಳಕು ಇಲ್ಲದೇ ಇರುವಾಗ ಬೇರೆ ಬೇರೆ ರೀತಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಎಲ್ಲವನ್ನು ಶುರು ಮಾಡುತ್ತೆ ಈ ವಾರದಲ್ಲಿ. 30ನೇ ವಾರ ಈ ಹಂತದಲ್ಲಿ ಮಗು ತುಂಬ ವೇಗವಾಗಿ ಬೆಳವಣಿಗೆ ಹೊಂದಲು ಶುರುವಾಗುತ್ತೆ. ಈ ಹಂತದಲ್ಲಿ ಮಗು ವಾರಕ್ಕೆ 1 ಪೌಂಡ್ನಷ್ಟು ಅಂದರೆ ಹತ್ರ 450 ಗ್ರಾಮ್ನಷ್ಟು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೆ. ಹೆಚ್ಚುವರಿಯಾಗಿ ಗಳಿಸಿಕೊಂಡ ಅಂಶಗಳು ಕೆನ್ನೆಯ ರಚನೆಗೆ ಕಾರಣವಾಗುತ್ತೆ. ಈ ವೇಳೆ ಮಗು ವೇಗವಾಗಿ ಬೆಳೆಯೋದ್ರಿಂದ ಚಲನೆ ಕಡಿಮೆ ಆದರೂ ಆಗಬಹುದು. ಯಾಕಂದರೆ ಗರ್ಭಕೋಶದಲ್ಲಿ ಮಗು ಅಲ್ಲಾಡೋಕ್ಕೆ ಜಾಗದ ಕೊರತೆಯಿಂದ ಚಲನೆ ಕಷ್ಟವಾಗಬಹುದು. ಹಾಗಂತ ಹೆದರಿಕೊಳ್ಳೋ ಅಗತ್ಯ ಇಲ್ಲ. ಆದರೆ ಪ್ರತಿ ಗಂಟೆಗೊಮ್ಮೆ ಎಚ್ಚರಿಕೆಯಿಂದ ಮಗು ಚಲನೆಯನ್ನು ಗಮನಿಸ್ತಾ ಇರಬೇಕು. ಒಂದು ವೇಳೆ ಒಂದು ಚೂರು ಚಲನೆ ಇಲ್ಲ ಅಂತ ಆದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. 31ನೇ ವಾರ ಇಲ್ಲೂ ಅಷ್ಟೇ ಮಗುವಿನ ಎತ್ತರ ಮತ್ತು ತೂಕ ಹೆಚ್ಚಾಗುತ್ತಾ ಸಾಗುತ್ತೆ. ಇದರ ನಡುವೆ ಮಗುವಿನ ಜನನಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ರೂಪುಗೊಳ್ಳುತ್ತೆ. 32ನೇ ವಾರ ಮಗು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರುತ್ತೆ. ಶ್ವಾಸಕೋಶ ಹೊರತುಪಡಿಸಿ ಉಳಿದೆಲ್ಲ ಅಂಗಾಂಗಗಳು ಕೆಲಸ ಮಾಡ್ತಾ ಇರ್ತವೆ. ಈ ಹಂತದಲ್ಲಿ ಇಷ್ಟು ಬೇಗ ಡೆಲಿವರಿ ಆದರೂ ಕೂಡ ಮಗು ಹೆಚ್ಚಿನ ಸಂದರ್ಭಗಳಲ್ಲಿ ಆರೋಗ್ಯವಂತವಾಗಿಯೇ ಇರುತ್ತೆ. 33ನೇ ವಾರ ಮಗು ಬೆಳೀತಾನೇ ಇರುತ್ತೆ, ಆದರೆ ಚಲನವಲನ ಕಡಿಮೆಯಾಗಿರುತ್ತೆ. ಒಂದು ವೇಳೆ
ಚಲನೆ ತುಂಬ ಕಡಿಮೆ ಇದ್ದರೆ ಅದನ್ನು ಸರಿಪಡಿಸಲು ತಾಯಿಯಾದವರು ಏನಾದರೂ ಮಾಡಬೇಕು. ಅಂದರೆ ತುಂಬ ಸಿಹಿಯಾದ ಅಥವಾ ಹುಳಿಯಾದ ಪದಾರ್ಥವನ್ನು ಸೇವಿಸೋದು, ಹೊರಗೆ ಜೋರಾಗಿ ಶಬ್ದ ಮಾಡೋದು, ಹೊಟ್ಟೆ ಮೇಲೆ ಪ್ರಕಾಶಮಾನವಾದ ಲೈಟ್ ಬಿಡೋದು ಮಾಡಿದಾಗ ಮಗು ಎಚ್ಚರಗೊಂಡು ರಿಯಾಕ್ಟ್ ಮಾಡುತ್ತೆ. 34ನೇ ವಾರ ಈ ಹಂತದಲ್ಲಿ ಮಗು ಹೊರ ಜಗತ್ತಿಗೆ ಬರೋಕ್ಕೆ ಅಂದರೆ ಡೆಲಿವರಿಗೆ ರೆಡಿಯಾಗಿರುತ್ತೆ. ನಾವು ಆಗಲೇ ಹೇಳಿದ ಬಿಳಿ ಬಣ್ಣದ ಪದರ ಈಗ ಮತ್ತಷ್ಟು ದಪ್ಪ ಆಗಿರುತ್ತೆ. ಇದು ಮಗುವಿನ ಚರ್ಮಕ್ಕೆ ಮಾಯ್ಶ್ಚರೈಸರ್ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಜೊತೆಗೆ ಮಗು ಜನಿಸುವಾಗ ನಯವಾಗಿ ಆಗುವಂತೆ ಜಾರುವಂತೆ ನೋಡಿಕೊಳ್ಳುತ್ತೆ. 35ನೇ ವಾರ ಈ ಹಂತದಲ್ಲಿ ಮಗು ಡೆಲಿವರಿಗೆ ಸಿದ್ಧವಾಗಿ ಅಂದರೆ ಪೊಸಿಷನ್ಗೆ ಬರುತ್ತೆ. ಸರಿಯಾದ ಪೊಸಿಷನ್ ಅಂದರೆ ಮಗುವಿನ ತಲೆ ಕೆಳಗಾಗಿ ಇರಬೇಕು, ಮಗುವಿನ ಮುಖ ತಾಯಿಯ ಬೆನ್ನಿನ ಕಡೆ ವಾಲಿರಬೇಕು. ಅದೇ ರೀತಿ ಮಗುವಿನ ಬೆನ್ನು ತಾಯಿಯ ಹೊಟ್ಟೆಯ ಕಡೆ ಇರಬೇಕು, ಅಥವಾ ಮಗುವಿನ ಮುಖ ತಾಯಿಯ ಹೊಟ್ಟೆ ಕಡೆ ಇದ್ದು ಬೆನ್ನು ತಾಯಿಯ ಬೆನ್ನಿನ ಕಡೆ ಇರಬೇಕು. ಆಗ ನಾರ್ಮಲ್ ಡೆಲಿವರಿ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಈ ಮೇಲಿನ 2 ಸ್ಥಿತಿ ಇಲ್ಲ ಅಂತ ಅಂದರೆ ಮಗು ಉದ್ದ ಇರುವ ಬದಲು ಅಡ್ಡ ತಿರುಗಿದ್ರೆ ಅಂಥ ಟೈಮಲ್ಲಿ ಸಿಜೇರಿಯನ್ ಸಾಧ್ಯತೆ ತುಂಬ ಹೆಚ್ಚಾಗಿ ಬಿಡುತ್ತೆ. 36ನೇ ವಾರ ಈ ವೇಳೆ ಮಗು ಮತ್ತಷ್ಟು ಬೆಳೆಯುತ್ತೆ. 37ನೇ ವಾರ ಈ 37ನೇ ವಾರಕ್ಕೆ ಸರಿಯಾಗಿ ಕರುಳಬಳ್ಳಿ ಮೂಲಕ ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ವರ್ಗಾವಣೆಯಾಗುತ್ತೆ. ಮಗು ಕೂಡ ಡೆಲಿವರಿಗೆ ರೆಡಿಯಾಗುತ್ತೆ. ಈ ರೋಗ ನಿರೋಧಕ ಶಕ್ತಿ ಮಗು ಹೊರ ಪ್ರಪಂಚಕ್ಕೆ ಬಂದಾಗ ಕಾಯಿಲೆಗಳ ವಿರುದ್ಧ, ಸೋಂಕುಗಳ ವಿರುದ್ಧ ಹೋರಾಡೋಕ್ಕೆ ಸಹಕರಿಸುತ್ತೆ. 38ನೇ ವಾರ ಮಗುವಿನ ಪ್ರತಿಯೊಂದು ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಎಲ್ಲ ಜ್ಞಾನೇಂದ್ರಿಯಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಶ್ವಾಸಕೋಶ, ಮೆದುಳು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತೆ. ಜೀರ್ಣಕ್ರಿಯೆ ಕೂಡ ಸರಿಯಾಗಿ ನಡೆಯುತ್ತೆ. ಈ ಹಂತದಲ್ಲಿ ಯಾವುದೇ ಸಮಯದಲ್ಲಿ ಹೆರಿಗೆ ಆಗುವ ಸಾಧ್ಯತೆ ಇರುತ್ತೆ. 39ನೇ ವಾರ ಈ ಹಂತದಲ್ಲಿ ಮಗುವಿನ ತೂಕ 2.5 kgಯಿಂದ 4 kg ಇರಬೇಕು. ಅದೇ ರೀತಿ ಎತ್ತರ 18ರಿಂದ 22 ಇಂಚುಗಳವರೆಗೆ ಇರಬೇಕು. 40ನೇ ವಾರ ತಾಂತ್ರಿಕವಾಗಿ ಪ್ರೆಗ್ನೆನ್ಸಿಯ ಕೊನೆಯ ವಾರ. ಯಾವುದೇ ಕ್ಷಣದಲ್ಲಿ ಹೆರಿಗೆ ನೋವು ಶುರುವಾಗಬಹುದು. ಈ ವಿಚಾರದಲ್ಲಿ ಎಷ್ಟೋ ಮಹಿಳೆಯರಿಗೆ ಹೆರಿಗೆ ನೋವು ಯಾವುದು ಅನ್ನೋದೇ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗಬಹುದು. ನಿಜವಾದ ಹೆರಿಗೆ ನೋವು ಯಾವುದು ಅಥವಾ ಬೇರೆ ನೋವು ಯಾವುದು ಅನ್ನೋದನ್ನು. ಹೀಗಾಗಿ ಸಾಧ್ಯವಾದಷ್ಟು ಎಚ್ಚರವಾಗಿರಬೇಕು. ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಹೀಗೆ 9 ತಿಂಗಳ ಬೆಳವಣಿಗೆ ಬಳಿಕ ಮಗು ಹೊಸ ಪ್ರಪಂಚಕ್ಕೆ ಬಂದು ಕಣ್ಣು ತೆರೆಯುತ್ತೆ. ಸ್ನೇಹಿತರೆ, 40 ವಾರ ಅಂದರೆ ಅಷ್ಟು ವಾರದ ಬಳಿಕವೇ ಹೆರಿಗೆ ಆಗಬೇಕು ಅಂತೇನೂ ಇಲ್ಲ. ಇದರ ಒಳಗೆ ಹೆರಿಗೆ ಆದರೂ ಕೂಡ ಆಗಬಹುದು. ಆದರೆ ಹೆಚ್ಚು ಅಂದರೆ 40 ವಾರ ಅಂತ ಅರ್ಥ. ಹೆರಿಗೆಯ ಸಮಯ ಮಗುವಿನ ಬೆಳವಣಿಗೆಯ ಮೇಲೆ ನಿರ್ಧಾರವಾಗಿರುತ್ತೆ. ಇದು ತಾಯಿ ಗರ್ಭದಲ್ಲಿ ಮಗು ಹೇಗೆ ಬೆಳವಣಿಗೆ ಹೊಂದುತ್ತೆ ಅನ್ನೋದನ್ನು ವಿವರಿಸುವ ಒಂದು ಸಣ್ಣ ಪ್ರಯತ್ನ. ಈ ವಿಚಾರ ನಮಗಂತೂ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅದ್ಭುತ ಅನ್ನಿಸ್ತು. ಪ್ರಕೃತಿಯ ವಿಸ್ಮಯ ಅನ್ನಿಸ್ತು. ಅದಕ್ಕೆ ಈ ಸೃಷ್ಟಿಯ ಚಮತ್ಕಾರವನ್ನು ನಿಮಗೂ ವಿವರವಾಗಿ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ವಿ. ಇದನ್ನು ನೋಡಿದ ಬಳಿಕ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಇಬ್ಬನಿ ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಷಯದ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತಾ ಇರೋಣ. ನಮಸ್ಕಾರ.